ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಅಂದರ್ ಆಗಿ ಇವತ್ತಿಗೆ 3ನೇ ದಿನ. ಆರಂಭದಿಂದ ಹಿಡಿದು ಇಲ್ಲಿಯ ತನಕ ಏನೆಲ್ಲ ಘಟನಾವಳಿಗಳು ನಡೀತು, ಈ ಪ್ರಕರಣ ಬೆಳಕಿಗೆ ಬಂದದ್ದು ಹೇಗೆ, ಇದೆಲ್ಲವೂ ಕೂಡ ತಮಗೆ ಗೊತ್ತಿದ್ರೂ ಕೂಡ ಅಲ್ಲಿಂದ ಇಲ್ಲಿಯ ತನಕ ಏನೇನು ನಡೀತು ಈ ಎಲ್ಲ ವಿಚಾರವನ್ನು ದೃಶ್ಯಗಳ ಸಮೇತ ಸಾಕ್ಷಿಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಈ ನ್ಯೂಸ್ ಬುಲೆಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾವಾಗ ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ ಏನೂ ಗೊತ್ತಿಲ್ಲದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡಿದ್ರೋ ಅಲ್ಲಿಂದ ಹಿಡಿದು ಇವತ್ತು ನಡೀತಾ ಇರತಕ್ಕಂಥ ಸ್ಥಳ ಮಹಜರ್ ತನಕ ಎಲ್ಲವನ್ನ ಕೂಡ ಪಬ್ಲಿಕ್ ಟಿವಿಯಲ್ಲಿ ಡೆವಿಲ್ ದರ್ಶನವನ್ನು ಮಾಡಿಸ್ತೀವಿ. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಅಂಡ್ ಮರ್ಡರ್ನ ದೃಶ್ಯಗಳ ಸಮೇತ ಡೀಟೇಲ್ಸ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಯಾವ ಯಾವ ದಿನ ಎಷ್ಟೆಷ್ಟು ಗಂಟೆಗೆ ಏನೇನು ಘಟನಾವಳಿಗಳು ನಡೀತು ಇದೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈ ಪ್ರಕರಣ ದೃಶ್ಯಗಳ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರೋದು ತೆರೆದುಕೊಳ್ತಕ್ಕಂಥದ್ದು ಜೂನ್ 8ನೇ ತಾರೀಕು. ಜೂನ್ 8ರಂದು ಚಳ್ಳಕೆರೆ ಗೇಟ್ನಲ್ಲಿ ಈ ಅಂದರೆ ರೇಣುಕಾಸ್ವಾಮಿಯ ಸಂಚಾರ ದೃಶ್ಯಗಳಲ್ಲಿ ಲಾಕ್ ಆಗುತ್ತೆ. ಫಸ್ಟ್ CCTV ಫುಟೇಜ್ ಅಲ್ಲಿಂದ ಹಿಡಿದು ಇವತ್ತು ನಡೀತಾ ಇರತಕ್ಕಂಥ ಸ್ಥಳ ಮಹಜರ್ ತನಕ ಯಾವ ಯಾವ ದಿನ ಯಾವ ಯಾವ ಟೈಮ್ನಲ್ಲಿ ಏನೇನು ನಡೀತು ಅಂತಕ್ಕಂಥದ್ದು ಮೊದಲ ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಇಡೀ ಪ್ರಕರಣದ ಕ್ರೊನಾಲಜಿಕಲ್ ಆರ್ಡರ್ನಲ್ಲಿ ತೋರಿಸ್ತಾ ಇದ್ದೀವಿ. ಮೊದಲ ದೃಶ್ಯ ಇದು, ದೃಶ್ಯ ನಂಬರ್ 1. 8ನೇ ತಾರೀಕು ಜೂನ್ 8 ಚಳ್ಳಕೆರೆ ಗೇಟ್ನಲ್ಲಿ ಬೆಳಗ್ಗೆ 9:48 ಐ ರಿಪೀಟ್, ಬೆಳಗ್ಗೆ 9:48 ರೇಣುಕಾಸ್ವಾಮಿ ಸ್ಕೂಟಿಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಈ ದೃಶ್ಯವೇ ನಮಗೆ ಮೊದಲು ಸಿಕ್ಕಿರ್ತಕ್ಕಂಥದ್ದು, ಅಂದರೆ ಈ ಪ್ರಕರಣದಲ್ಲಿ ಮೊದಲು ಸಿಕ್ಕಿರ್ತಕ್ಕಂಥದ್ದು. ಈತನನ್ನು ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿಂದ ಪಾಸ್ ಆಗ್ತಾನೆ. ಎಲ್ಲಿಂದ? ಚಳ್ಳಕೆರೆ ಗೇಟಿಂದ ಅಪೋಲೋ ಫಾರ್ಮಸಿಗೆ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಶ್ಯ ಇದು. ಅಪೋಲೋ ಫಾರ್ಮಸಿಯಿಂದ ಕೆಲಸಕ್ಕೆ ಹೋಗಬೇಕಾದ್ರೇ ಅಡ್ಡಗಟ್ತಾರೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಗೇಟ್ ಹತ್ರ ನಿಲ್ಲಿಸಿ. ಎರಡನೇ ದೃಶ್ಯ ನೀವೀಗ ನೋಡ್ತಾ ಇರ್ತಕ್ಕಂಥದ್ದು, ಆತ ಫಾರ್ಮಸಿಗೆ ಎಂಟ್ರಿ ಕೊಡ್ತಾ ಇದ್ದಾನೆ. ಫಾರ್ಮಸಿ ಇಲ್ಲೇ ಆತ ಕೆಲಸ ಮಾಡ್ತಾ ಇದ್ದದ್ದು, ಅಪೋಲೋ ಫಾರ್ಮಸಿ ಅಂತ. ಅಲ್ಲಿನೋ ಸೇಲ್ಸಲ್ಲಿ ಆತ ಕೆಲಸ ಮಾಡ್ತಾ ಇದ್ದ ಅಂತಕ್ಕಂಥ ಮಾಹಿತಿ ಇದೆ. ಹೊಸದಾಗಿ ಮೊದಲು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದ, ಬಟ್ ಇದು ಹೊಸದಾಗಿ ಶುರುವಾಯಿತು. ಇಲ್ಲಿಗೆ ಆತನನ್ನು ಟ್ರಾನ್ಸ್ಫರ್ ಮಾಡಿದ್ರು. ಈತ ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಇದೇ ಅಪೋಲೋ ಫಾರ್ಮಸಿನಲ್ಲೇ ಪ್ರತಿನಿತ್ಯ ಆತ ಕೆಲಸ ಮಾಡ್ತಾ ಇದ್ದ. ರಾತ್ರಿ 10 ಗಂಟೆ, 10:30, 11 ಗಂಟೆ ಒಂದೊಂದು ದಿವಸ ಮನೆಗೆ ಹೋಗೋದು. 3ನೇ ದೃಶ್ಯಕ್ಕೆ ಬರೋಣ. ಇದೆಲ್ಲ ಆದ ಮೇಲೆ ಆತನನ್ನು ಕಿಡ್ನ್ಯಾಪ್ ಮಾಡ್ತಾರೆ. ಅದೇ ದಿನ ಜೂನ್ 8ನೇ ತಾರೀಕೆ ಕಿಡ್ನ್ಯಾಪ್ ಮಾಡ್ತಾರೆ. ಸ್ಕಾರ್ಪಿಯೋದಲ್ಲಿ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ವೈಟ್ ಸ್ಕಾರ್ಪಿಯೋ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಇದು ವೈಟ್ ಕಲರ್ ಸ್ಕಾರ್ಪಿಯೋ. ಈ ವೈಟ್ ಕಲರ್ ಸ್ಕಾರ್ಪಿಯೋ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಹೋಗಿರುತ್ತೆ. 4 ಜನ ಹೋಗಿರ್ತಾರೆ ಈ ಕಾರ್ನಲ್ಲಿ. ಅಲ್ಲಿ ರಾಘವೇಂದ್ರ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಆ ರಾಘವೇಂದ್ರ ಅಂತಕ್ಕಂಥವನು ಚಿತ್ರದುರ್ಗ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಆತನದ್ದೇ ಪ್ಲ್ಯಾನ್. ಅದೇನೋ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಹುಡುಗಿ ಥರ ಮಾತನಾಡಿ ಆತನಿಂದ ನಂಬಿಕೆ ಗಳಿಸ್ಕೊಂಡು ಆತನನ್ನು ಕರೆಸಿ ಎಲ್ಲ ಮಾಡ್ತಕ್ಕಂಥದ್ದೇ ರಾಘವೇಂದ್ರ. ಒಟ್ಟಿನಲ್ಲಿ ಅವನು ಹೊರಗೆ ಬರಬೇಕು, ಅವನು ಸಿಗಬೇಕು, ಸಿಕ್ಕ ಮೇಲೆ ಕಿಡ್ನ್ಯಾಪ್ ಮಾಡಬೇಕು. ಇದಿಷ್ಟು ಅವರ ಪ್ಲ್ಯಾನ್ ಆಗಿತ್ತು. ಎಲ್ಲವೂ ಕೂಡ ಅವರು ಅಂದುಕೊಂಡಂತೆಯೇ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿದೆ. ಹಾಗಾಗಿ ಆತ ಹೊರ ಬಂದಿದ್ದಾನೆ. ಮಾತನಾಡಿಸುವ ಲೆಕ್ಕಾಚಾರದಲ್ಲಿ ಆತನ ಥರ ಹೋಗಿ ಅವನ ವೆಹಿಕಲ್ನೆಲ್ಲ ಅಲ್ಲೇ ಬಿಡ್ತಾನೆ, ಅದೇ ರೋಡ್ನಲ್ಲೇ ಬಿಟ್ಟಿರ್ತಾನೆ. ಅದನ್ನು ಕೂಡ ರಿಕವರ್ ಮಾಡ್ಕೊಂಡಿದ್ದಾರೆ ಈಗ ಆತನ ಸ್ಕೂಟಿಯನ್ನು. ಸ್ಕೂಟಿ ಎಲ್ಲಿ ನಿಂತಿತ್ತೋ ಅಲ್ಲೇ ಕಾರ್ ಕೂಡ ನಿಂತಿರುತ್ತೆ. ಸ್ಕೂಟಿಯಿಂದ ಇಳಿದಂತಹ ವ್ಯಕ್ತಿಯನ್ನು ಸೀದಾ ಕಾರ್ ಒಳಗಡೆ ಎತ್ತಾಕೊಂಡು ಇದರಿಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರ್ತಾರೆ ವೈಟ್ ಕಲರ್ ಸ್ಕಾರ್ಪಿಯೋದಲ್ಲಿ.